ಯಾದಗಿರಿ ಜಿಲ್ಲೆಯಾದಂಥ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಒಂದು ಕುಟುಂಬ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಗ್ರಾಮವನ್ನೇ ತೊರೆದಿರುವಂಥ ಘಟನೆ ಕೂಡ ಈಗ ನಡೆದಿರೋದು. ಸದ್ಯ ನಾನೀಗ ಅದೇ ಗ್ರಾಮದಲ್ಲಿದ್ದೀನಿ. ಆ ಒಂದು ಮಹಿಳೆಯ ಮನೆಯ ಮುಂಭಾಗದಲ್ಲಿ ಇರುವಂಥದ್ದು. ಈ ಒಂದು ಗ್ರಾಮದ ಗೀತಮ್ಮ ಎನ್ನುವಂಥ ಮಹಿಳೆ ಆದರೆ 3-4 ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿದ್ದರು. ಆದರೆ ಸಾಲವನ್ನು ತೀರ್ಸೋಕ್ಕೂ ಸಹಿತ ಆಗಿಲ್ಲ. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ದಿನನಿತ್ಯ ಬಂದು ಈ ಮಹಿಳೆಗೆ ಕಿರುಕುಳ ಕೊಡುವಂಥ ಕೆಲಸ ಕೂಡ ಮಾಡಿದರು. ಆದರೆ ಮಹಿಳೆ ಸಾಲವನ್ನು ತೀರ್ಸೋಕೆ ಉದ್ದೇಶಕ್ಕಾಗಿಯೇ ಬೆಂಗಳೂರು ಕಡೆ ಅಂದರೆ ತನ್ನ ಮಗನ ಜೊತೆ ಬೆಂಗಳೂರಿಗೆ ಹೋಗಿ ದುಡಿಯೋಕ್ಕೆ ಪ್ರಾರಂಭ ಕೂಡ ಮಾಡಿದರು. ಆದರೆ ಬೆಂಗಳೂರಿನಲ್ಲಿ ದುಡಿಯುವಾಗ ಒಂದು ಮಹಿಳೆಯ ಗೀತಮ್ಮನ ಮಗನಾದ ಮಲ್ಲಿಕಾರ್ಜುನ ಆರೋಗ್ಯ ಸ್ಥಿತಿ ಕೂಡ ಗಂಭೀರವಾಗಿತ್ತು. ಅಂದರೆ 2 ಕಿಡ್ನಿಗಳ ವೈಫಲ್ಯದಿಂದ ಮಗ ಬಳಲ್ತಿದ್ದ. ಹೀಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ರೆ. ಆದರೆ ಹೆಚ್ಚುವರಿ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಹೀಗಾಗಿ ಅಲ್ಲಿರುವಂಥ ಖಾಸಗಿ ಆಸ್ಪತ್ರೆ ವೈದ್ಯರು ವಾಪಸ್ ಊರಿಗೆ ಕರೆದುಕೊಂಡು ಹೋಗಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಮಹಿಳೆ ಊರನ್ನು ಊರು ಬಿಡುವಕ್ಕೆ ಮುಂಚಿತವಾಗಿ ತನ್ನ ಮನೆಗೆ ಬೀಗವನ್ನು ಹಾಕ್ಕೊಂಡು ವಾಪಸ್ ಹೋಗಿದ್ರು. ಆದರೆ ಈಗ ಮತ್ತೆ ವಾಪಸ್ ಊರಿಗೆ ಬರುವಾಗ ತನ್ನ ಬೀಗದ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕೂಡ ಒಂದು ಬೀಗ ಹಾಕಿದರು. ಆ ಒಂದು ಮನೆಯನ್ನು ವಶಕ್ಕೆ ಪಡೆದು ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಮನೆಯನ್ನು ಸೀಜ್ ಮಾಡಿದಂಥ ದೃಶ್ಯವನ್ನು ನೋಡಿ ಒಂದು ರೀತಿ ಆಘಾತಕ್ಕೆ ಸಹಿತ ಒಳಗಾಗಿದ್ದಾರೆ. ಈಗ ಸದ್ಯ ಈ ಗೀತಮ್ಮ ತನ್ನ ಮಗನಿಗೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಿದ್ದಾರೆ. ಆದರೆ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಾಪಸ್ ಊರಿಗೆ ಕರ್ಕೊಂಡು ಬಂದು ಮನೆಯಲ್ಲಿ ಇರೋಕ್ಕೂ ಸಹಿತ ಜಾಗ ಇಲ್ಲದಂತಾಗಿದೆ. ಒಂದು ವೇಳೆ ವಾಪಸ್ ಬಂದರೆ ಬೀದಿಯಲ್ಲಿ ಇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಗೀತಮ್ಮನ ಮಗ ಮಲ್ಲಿಕಾರ್ಜುನ್ ಸಾವು ಬದುಕಿನ ಮಧ್ಯೆ ಹೋರಾಟ ಕೂಡ ನಡೆಸ್ತಿರುವಂಥದ್ದು. ಸಾಕಷ್ಟು ಈ ಒಂದು ಗ್ರಾಮಸ್ಥರಿದ್ದಾರೆ, ಅವರಿಗೆ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ, ಜೊತೆಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಯಾವ ರೀತಿ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ, ಜೊತೆಗೆ ಈಗ ಸದ್ಯ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಗ್ರಾಮಸ್ಥರ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಅವರಿಂದ ಮಾಹಿತಿ ಕೂಡ ಪಡೆಯುವಂಥ ಕೆಲಸ ಕೂಡ ಮಾಡ್ತೀನಿ. ಸರ್, ಈಗ ಗೀತಮ್ಮ ಅನ್ನುವಂಥ ಮಹಿಳೆ ಸಾಕಷ್ಟು ಅಂದರೆ 2-3 ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದರು, ಸಾಲ ತೀರ್ಸೋಕ್ಕಾಗಿಲ್ಲ. ಸೊ ಸಾಕಷ್ಟು ಕಿರುಕುಳ ಕೊಡ್ತಿದ್ದಾರೆ. ಅವರ ಮಗನಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಕೂಡ ನಡೆಸ್ತಿದ್ದಾರೆ. ಸೊ ಮೈಕ್ರೋ ಫೈನಾನ್ಸ್ನವರು ಯಾವಾಗ ಬಂದು ಬೀಗವನ್ನು ಹಾಕಿ ಮನೆಯನ್ನು ಸೀಜ್ ಮಾಡಿದರೆ ಏನೆಲ್ಲ ಆಗಿತ್ತು ಸರ್ ಇಲ್ಲಿ? ಸುಮಾರು ಒಂದು 3-4 ದಿನದಿಂದ ಬೀಗ ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಈಗ ಅವ್ರ ಸ್ಥಿತಿ ಭಾಳ ಬಡತನದ ಸ್ಥಿತಿಯಲ್ಲಿದ್ದಾರೆ. ಕಷ್ಟದಲ್ಲಿ ತೊಗೊಂಡಿದ್ದಾರೆ, ಸಾಲ ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಫೈನಾನ್ಸ್ನವರು ಸ್ವಲ್ಪ ಅವರಿಗೆ ಕಾಲಾವಕಾಶ ಕೊಟ್ಟು ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಕಟ್ಟಿಸ್ಕೊಂಡ್ರೆ ಅವರು ಒಂದು ಸ್ವಲ್ಪ ನಿಶ್ಚಿಂತೆಯಾಗಿರ್ತಿದ್ರು. ಇಂಥ ಪರಿಸ್ಥಿತಿಯಾಗ ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡೋಕತ್ತ. ಅದಕ್ಕೆ ಏನೇ ತೊಂದರೆ ಆದರೆ ಆ ಮೈಕ್ರೋ ಫೈನಾನ್ಸ್ನವರೇ ಕಾರಣ ಆಗ್ತಾರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ವಿರುದ್ಧ ಈ ಲಾಕ್ ತೆಗೆದು ಹೋರಾಟ ಮಾಡ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಅಂದರೆ ಹುಡುಗಿ ಹೋರಾಟ ಮೈಕ್ರೋ ಫೈನಾನ್ಸ್ನ ಅವ್ರ ವಿರುದ್ಧನೇ ಹೋರಾಟ ಮಾಡಿ ಸರ್ಕಾರಕ್ಕೆ ಇದಕ್ಕೆ ಸ್ವಲ್ಪ ಗಮನಕ್ಕೆ ಹರಿಸ್ಲಿಕ್ಕೆ ಅಂತ ಹೋರಾಟ ಮಾಡೋಕ್ಕೆ ಮುಂದಿನ ಜನ ಗ್ರಾಮಸ್ಥರು ಎಲ್ಲರೂ ನಾವು ರೆಡಿಯಾಗಿ ನಿಂತಿದ್ದೀವಿ. ಇನ್ನು 4-6 ದಿನ ಅವನು ಚಿಕಿತ್ಸೆ ನಡೆದದ, ಏನು ಹೇಳಕ್ಕೆ ಬರಲ್ಲ. ಈಗ ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗ್ತಿತ್ತು, ಅಲ್ಲಿಂದ ವಾಪಸ್ ಕರ್ಕೊಂಡು ಹೋಗಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಬಂದರೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಏನೋ ಹೆಚ್ಚು ಕಮ್ಮಿ ಆದರೆ ವಾಪಸ್ ಊರಿಗೆ ಕರ್ಕೊಂಡ್ಬಂದು ಎಲ್ಲಿರಬೇಕು, ಅವರು ಏನು ಪರಿಸ್ಥಿತಿ ರಸ್ತೆ ಮೇಲೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅದಕ್ಕೆ ಮೈಕ್ರೋ ಫೈನಾನ್ಸ್ನವರೇ ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡಬೇಕು. ಈಗ ಆದರೆ ಲಾಕ್ ಹಾಕಿದ್ದಾರೆ. ಅದು ಮಗನಿಗೆ 2 ಕಿಡ್ನಿ ವೈಫಲ್ಯ ಅವ, ಭಾಳ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಕತ್ತಾನ. ಖಾಸಗಿ ಆಸ್ಪತ್ರೆ ತೋರಿಸ್ಲಿಕ್ಕಾಗಲಾರ್ದೆ ಬೆಂಗಳೂರು ಕೂಲಿ ಕೆಲಸ ಮಾಡೋಕೆ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಈಗ ಟ್ರೀಟ್ಮೆಂಟ್ ನಡೆದದ. ಸರ್ಕಾರದ ಒಂದು ಔಷಧಿ ಏನು ಕೊಡಬೇಕು ಅವ್ರು ಕೊಡಕತ್ತಾರ. ಮುಂದೆ ಏನು ಆಗ್ತದೆ ಅದಕ್ಕೆಲ್ಲ ಹೊಣೆಗಾರರು ಮೈಕ್ರೋ ಫೈನಾನ್ಸ್ನವ್ರು ಆಗ್ತಾರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಲ್ಲಿರುವಂಥ ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆ ಗೀತಮ್ಮನ ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಅಧಿಕಾರಿಗಳು ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕು, ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಅವಕಾಶ ಕೂಡ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಆ ಒಂದು ಕುಟುಂಬಕ್ಕೆ ಹೆಚ್ಚು ಕಮ್ಮಿ ಏನಾದರೂ ಆದರೆ ನಾವು ಇಡೀ ಗ್ರಾಮಸ್ಥರು ಸೇರಿಕೊಂಡು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪ್ರತಿಭಟನೆ ಮಾಡಿ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸುವ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.